ಸೋಸಿಟ್ಟಿದ್ದೀನಿ ಗಾಯ್ಸ್. ಬಟಾಟೆ ಸ್ವಲ್ಪ ಫ್ರೈ ಗಾಯ್ಸ್. ಈಗ ನೋಡ್ರಿ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಗಾಯ್ಸ್. ಈಗ ಹೋಗ್ತಿದ್ದೀವಿ ಸಾಮ್ರಾಟ ನೈಟ್. ನೋಡ್ರಿ ವೆದರ್ ತುಂಬ ತಂಪೈತಿ, ಗಾಳಿ ಭಾಳ ಬರತೈತಿ. ಗಾಯ್ಸ್ ನೋಡ್ರಿ ಈಗ ಮನೆಗೆ ಬಂದು ಸ್ವೀಟಿ ಕುಂತಿದ್ದಾಳು ನೋಡ್ರಿ. ಇಲ್ಲಿ ಜೋಕಾಲಿ ಆಡತ್ತ ನೋಡ್ರಿ. ಹಾಯ್ ಮಾಡು. ಏನ್ ನಿನ್ ಹೆಸರು ಹೇಳು. ಸ್ಪಂದನಾ ಜಿಗಿ. ಈಗ ನಾವು ಸ್ವೀಟಿ ಅಂತ ಕರಿತೇವು. ಟಿವಿ ನೋಡತ್ತೇವು ನೋಡ್ರಿ. ಹಿಂಗೈತಿ ಮನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಹಾಯ್ ಹೇಳ. ಗುಡ್ ಮಾರ್ನಿಂಗ್. ಹಾಯ್. ನೋಡ್ರಿ ಈಗ ಎದ್ದವು. ಈಗ ಎದ್ದ ಹಂಗ ಹೊರಗೆ ನಿಂತಿದ್ವು ನೋಡ್ರಿ. ಇಲ್ಲಿ ಗಾರ್ಡನ್, ಟೊಮೆಟೊ ಮತ್ತು ಏನೇನೋ ಸಸಿ ಹಚ್ಚಿದಾರು. ಈಗ ಆಗತ್ತವು. ಮತ್ತು ಸಿಗುನು ಚಾ ಕುಡ್ಕೊಂತ. ಈಗ ಅಲ್ಲಿ ಹೋಗಿ ಬಂದೂರಿ. ಸಂಜೆ ಆಗೈತಿ. ಹಾಂ, ಸಂಜೆ ಆಗೈತಿ. ಗಾಯ್ಸ್, ಸಾಂಬ್ರಾ ಏರ್ಪೋರ್ಟ್ ನೋಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ ಸಾಂಬ್ರಾ ಏರ್ಪೋರ್ಟ್ ಇದ. ಅಷ್ಟು ಒಳಗಿನ ಕಾಣೋದಿಲ್ಲ, ಬರೀ ಹೊರಗೆ ಮಾತ್ರ ಕಾಣ್ತೈತಿ. ನೋಡ್ರಿ KV ಸ್ಕೂಲ್ ಇದ, ಆರ್ಮಿದ. ಗಾಯ್ಸ್ ಇಲ್ಲಿ ಐತಿ ಏರ್ಪೋರ್ಟ್ಗೆ ಒಳಗೆ ಹೋಗೋದು ರೋಡ್ ಐತಿ. ಸೊ ಅದನ್ನ ಈಗ ತೋರಿಸ್ತಾನೆ ನೋಡ್ರಿ. ನೋಡ್ರಿ ಇದ ನೋಡ್ರಿ ಒಳಗೆ ಹೋಗೋ ರೋಡ್ ಏರ್ಪೋರ್ಟ್ದ. ಇಲ್ಲಿ ಗ್ರೌಂಡ್ ಐತಿ. ಸಾಂಬ್ರಾ ನೋಡ್ರಿ, ಶಾವ್ಗಿ ಅದು ಮಾಡತ್ತಾರ ನೋಡ್ರಿ. ಶಾವ್ಗಿ ಭಾಳ ಮಾಡ್ತಾರ್ರಿ ಇಲ್ಲಿ ಸಾಂಬ್ರಾ ಒಳಗೆ. ಶಾವ್ಗಿ ಭಾಳ ಫೇಮಸ್ ಐತ್ರಿ ಗಾಯ್ಸ್. ಈಗ ಚಳಿಗಾಲದ ಅಧಿವೇಶನ ಸಂಬಂಧ ಬ್ಯಾನರ್ ಎಲ್ಲ ಹಾಕಿದಾರು ನೋಡ್ರಿ. ಇಲ್ಲಿ ಬ್ಯಾನರ್. ಇನ್ನು ಬೆಳಗಾವಿ ಒಳಗೆ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗೋದೈತಿ. ಸೊ ಅದಕ್ಕೆ ಬ್ಯಾನರ್ಗಳು ಹಾಕಿದಾರು. ಕಪ್ರಿ ತೋರಿಸ್ತೇನು ನೋಡ್ರಿ. ಕಾಣತಿರ್ಬೋದು. ಅಲ್ಲಿ ಮುಂದೆ ಹೋಗಿ ನಾ ವಿಡಿಯೋ ಕ್ಲಿಯರ್ ಆಗಿ ತಗೋತೇನೆ. ವೇಟ್.
ಗೈಸ್, ಬರ್ರಿ ಇವತ್ತಿನ ದಿನದಾಗ ಏನಾಗ್ತೈತೆ ಅಂತ ನೋಡೋಣ ಅಂತ ಈಗ ಎದ್ದ ಅಡುಗೆ ಎಲ್ಲ ಮಾಡೀನಿ. ಲೆಟ್ಸ್ ಗೋ ಗೈಸ್. ನೋಡ್ರಿ ಗೈಸ, ಈಗ ಚಹಾ ಮಾಡತ್ತನು. ಚಹಾ ಕುಡಿನು, ಹಂಗೆ ಪಲ್ಯ ಮಾಡೀನಿ, ಆಮೇಲೆ ರೊಟ್ಟಿ ಮಾಡೀನಿ. ಸೊ ಚಹಾ ಕುಡ್ಕೊಂತ ಸಿಗೋಣ ಅಂತ. ಗೈಸ್, ಚಹಾ ರೆಡಿ ಆಯ್ತು, ಬರ್ರಿ ಚಹಾ ಕುಡಿಯೋಣ. ಗೈಸ್, ಈಗ ನೋಡ್ರಿ ಮನೆ ಮುಂದೆಲ್ಲ ಕಸ ಹೊಡೆದ್ನಿ, ನೀರು ಹಾಕೀನಿ. ಇಲ್ಲಿ ನೋಡ್ರಿ ಈಗ ರಂಗೋಲಿ ಹಾಕೀನಿ, ಪೂಜೆ ಎಲ್ಲ ಮಾಡೀನಿ. ಈಗ ನೋಡ್ರಿ, ಆ್ಯಂಡ್ ಈಗ ಜೋಳ ಹಸನ್ ಮಾಡಬೇಕು. ನಮ್ಮ ಅತ್ತಿ ಗೋಧಿ ಹಸನ್ ಮಾಡತ್ತಾರು. ಹಾಯ್ ಮಾಡ್ರಿ. ಆಮೇಲೆ ನೀನು ಗೋಧಿ ತಂದಿರು, ಗೋಧಿ ಹಸನ್ ಮಾಡತ್ತಾರ. ಈಗ ಮತ್ತು ಜೋಳ ಹಸನ್ ಮಾಡಬೇಕು. ಹಿಟ್ಟೆಲ್ಲ ಖಾಲಿ ಆಗೈತಿ. ಸೊ ಈಗ ಹಸನ್ ಮಾಡಿ ಆಮೇಲೆ ಸಿಗ್ತೀನಿ. ಇದ್ರಾಗ ನೆಲಗಿರಿ ತಪ್ಪಲ ಮತ್ತು ಉಪ್ಪದು ಹಾಕ್ತಾರೆ, ಯಾಕಂದ್ರೆ ನುಸಿ ಅದು ಆಗೋದಿಲ್ಲ ಅದನ್ನ ಹಾಕೋದ್ರಿಂದ. ಮತ್ತು ಬೇವಿನ ತಪ್ಪಲಾನು ಹಾಕ್ತಾರೆ. ಇವು ಹೊಲ್ದಾಗಿನೂ ಅದಾವ್ರಿ ಜೋಳ. ಮತ್ತು ಬಟಾಟಿ ಮತ್ತು ಮೆಣಸಿನ್ಕಾಯಿ ಬೇಕು, ಇವನು ಹೆಂಚಿಟ್ಟಿದ್ದನು. ಹಂಗೆ ಇದಕ್ಕೆ ತೊಗರಿ ಬೇಳೆ ಬೇಕು, ನೆನೆಸ್ಕೋಬೋದು ಇಲ್ಲ ಕುದಿಸ್ಕೋಬೋದು. ನಾ ಕುದಿಸಿಟ್ಟಿದ್ದೇನು. ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೇನು. ಸೊ ಮೆಂತ್ಯ ಪಲ್ಯ ಮಾಡೋಣ ಬರ್ರಿ ಗೈಸ್. ಈಗ ಎಣ್ಣೆ ಕಾದೈತಿ, ಈಗ ಸಾಸಿವೆ ಹಾಕ್ತೇನೆ. ಮತ್ತು ಜೀರಿಗೆ ಹಾಕಬೇಕು. ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಟಿತ್ತಲ್ಲ ಅದನ್ನು ಹಾಕಬೇಕು. ಈಗ ಹೆಂಚಿದ ಮೆಣಸಿನ್ಕಾಯಿ, ಮತ್ತು ಬಟಾಟೆ ಹಾಕಬೇಕು. ಬಟಾಟೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಗೈಸ್, ಬಟಾಟೆ ಸ್ವಲ್ಪ ಫ್ರೈ ಆಗತ್ತವು. ಈಗ ಸ್ವಲ್ಪ ಉಪ್ಪು ಹಾಕೋಬೇಕು. ಬಟಾಟೆ ಯಾಕೆ ಹಾಕ್ತಾರಂದ್ರೆ ಮೆಂತ್ಯ ಪಲ್ಯದಾಗ ಇರೋದ ಕಹಿ ಅಂಶ ಎಲ್ಲ ಹೋಗ್ಬೇಕಂತ ಬಟಾಟೆ ಹಾಕ್ತಾರೆ. ಇದರಿಂದ ಮೆಂತ್ಯ ಪಲ್ಯ ಕಹಿ ಆಗೋದಿಲ್ಲ. ನೋಡ್ರಿ, ಈಗ ಬಟಾಟೆ ಫ್ರೈ ಆಗಿದಾವು. ನೋಡ್ರಿ, ಹಿಂಗೆ ಕಟ್ ಆಗ್ಬೇಕವ ಅಂದರೆ ಅವು ಫ್ರೈ ಆಗಿದಾವ ಅಂತ ತಿಳ್ಕೊಳ್ಳ. ಗೈಸ್, ಈಗ ಸ್ವಲ್ಪ ಅರಿಶಿನ ಹಾಕೋಣ. ಈಗ ಇದೆಲ್ಲ ಚಂದ ಫ್ರೈ ಆಗೈತಿ. ಈಗ ಮೆಂತ್ಯ ಪಲ್ಯ ಹಾಕೋಣ ಅಂತ.
ಭಾಳ ಕಾಣ್ತೈತೆ ರೀ. ಇದು ಮೆತ್ತಿ ಪಲ್ಯ ಕುದಿತಂದ್ರೆ ಸ್ವಲ್ಪ ಆಗ್ತೈತಿ. ನಾ ತೋರಿಸ್ತೇನೆ. ಸೊ ಈ ಕುದಿಸಿಟ್ಕೊಂಡಿದ್ದೆಲ್ಲ ಅದು ಬ್ಯಾಳೆ ಹಾಕ್ತೀನಿ. ಇದೆಲ್ಲ ಈಗ ಚೆಂದ ಕಲಿಸ್ಬೇಕು. ಗೈಸ್ ನೋಡ್ರಿ, ಎಲ್ಲ ತಿರುಗಾಡಿದ ಮೇಲೆ ಮೆತ್ತಿ ಪಲ್ಯನ ಸ್ವಲ್ಪ ನೀರು ಬಿಟ್ಟ ಈಗ ಇಷ್ಟು ಮೆತ್ತಿ ಪಲ್ಯ ಇಷ್ಟ ಆಗೈತಿ. ಈಗ ಇದ್ರಾಗ ಸ್ವಲ್ಪ ನಾವು ನೀರು ಹಾಕೋನು. ಇಷ್ಟು ನೀರು ಸಾಕ. ಇದು ಸ್ವಲ್ಪ ಕುದಿಬೇಕಂತ ಅದಕ್ಕೆ ಹಾಕಿದನು. ಸೊ ಇದು ನೋಡ್ರಿ ಮೆತ್ತಿ ಪಲ್ಯ ರೆಸಿಪಿ. ನಿಮಗೂ ಇಷ್ಟ ಆದ್ರೆ ನೀವು ಮಾಡಿರಿ. ಗೈಸ್ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಯಾಕೆ ಬಿಡೋನು. ಒಂದು 5 ನಿಮಿಷ 10 ನಿಮಿಷ ಕುದಿಬೇಕಿದೆ. ನೀರೆಲ್ಲ ಹಾಕ್ತಾನ ಆಮೇಲೆ ನೋಡೋಣ. ಗೈಸ್ ಈಗ ನೋಡ್ರಿ, ಇದು ಮೆತ್ತಿ ಪಲ್ಯ ಆಗೈತಿ. ಸೊ ನೀರೆಲ್ಲ ಹೋಗೋ ತನಕ ಕುದಿಸ್ಬೇಕು. ಈಗಿದು ರೆಡಿ ಆಗೈತಿ. ಸೊ ಇದು ಭಾಳ ಈಸಿ ಐತಿ, ಎಲ್ಲರೂ ಟ್ರೈ ಮಾಡಿರಿ. ಗೈಸ್ ನಿನ್ನೆ ವ್ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ, ಸೊ ಲೇಟಾಗಿತ್ತು. ಈ ವ್ಲಾಗ್ನ ಇವತ್ತು ಏನು ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.